ಚುನಾವಣೆ ಹೊತ್ತಲ್ಲೇ ಕಮಲ ಪಾಳ್ಯದಲ್ಲಿ ಟಿಕೆಟ್ ದಂಗಲ್ ಶುರುವಾಗಿದೆ. ತುಮಕೂರು ಬಿಜೆಪಿಯಲ್ಲಿ ಮುಂದುವರೆದ ಲೋಕ ಟಿಕೆಟ್ ಗುದ್ದಾಟ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಕಮಲ ಪಾಳ್ಯದಲ್ಲಿ ಈಗಾಗಲೇ ಟಿಕೆಟ್ ದಂಗಲ್ ಶುರುವಾಗಿದೆ. ತುಮಕೂರು ಬಿಜೆಪಿಯಲ್ಲಿ ಲೋಕಸಭೆ ಟಿಕೆಟ್ಗಾಗಿ ಗುದ್ದಾಟ ಮುಂದುವರೆದಿದೆ. ಒಂದು ಕಡೆ ಮಾಜಿ ಸಚಿವ ಸೋಮಣ್ಣ ಪರ ಸಂಸದ ಬಸವರಾಜು ಲಾಬಿ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಮುದ್ದಹನುಮೇಗೌಡ ಪರ ಶಾಸಕ ಸುರೇಶ್ ಗೌಡ ಲಾಬಿ ನಡೆಸಿದ್ದಾರೆ. ತುಮಕೂರು ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ವಿರುದ್ಧ ಸುರೇಶ್ ಗೌಡ ಗರಂ ಆಗಿದ್ದಾರೆ. ನಾನು ಟಿಕೆಟ್ ಆಕಾಂಕ್ಷಿ ಎಂದ ಮಾಧುಸ್ವಾಮಿಗೂ ಸುರೇಶ್ ಗೌಡ ಬೆಚ್ಚಿಕೊಟ್ಟಿದ್ದಾರೆ. ಒಟ್ನಲ್ಲಿ ತುಮಕೂರಿನಲ್ಲಿ ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಗುದ್ದಾಟ ಇದೆ. ಒಂದು ಕಡೆ ಸೋಮಣ್ಣ ಅಲ್ಲಿ ಸಾಕಷ್ಟು ಓಡಾಟ ನಡೆಸ್ತಾ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಆಗಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಮಾಧುಸ್ವಾಮಿ ಎಂಟ್ರಿ ಕೊಟ್ಟಿದ್ದು, ಮತ್ತೊಂದು ಕಡೆ ಮುದ್ದಹನುಮೇಗೌಡ ಪರ ಶಾಸಕ ಸುರೇಶ್ ಗೌಡ ಲಾಬಿ ನಡೆಸಿದ. ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಮಾಧುಸ್ವಾಮಿ ಅವರು ಹೊರಗಡೆ ಅಂತ ಗೊಂದಲ ಇಡುವಂಥದ್ದು ಅವ್ರಿಗೆ ಯಾರು ಕೂಡ ಹೇಳಿಲ್ಲ. ಅವರೇನೋ ರಾಜ್ಯ ಅಧ್ಯಕ್ಷರಲ್ಲ. ಇಟ್ಸ್ ವೆರಿ ಕ್ಲಿಯರ್. ಅವರ ಅಭಿಪ್ರಾಯ ಅವ್ರು ಹೇಳಿರ್ಬೋದು, ಅಷ್ಟು ಬಿಟ್ಟರೆ ಪಾರ್ಟಿ ಈಸ್ ಎ ಸುಪ್ರೀಂ. ಇವತ್ತು ಮಾಧುಸ್ವಾಮಿ ಅವರು ಎಲ್ಲಿದ್ದರು? ಅವರು ಯಾವ ಪಾರ್ಟಿಲಿದ್ದರು? ಅವರು ಹೋದ್ಸಲಿ KGP ಇಂದ ನಿಂತಿದ್ರು. ನೆಕ್ಸ್ಟ್ ಪಾರ್ಟಿ ಟಿಕೆಟ್ ಕೊಡ್ತು ಅವ್ರಿಗೆ. ಕಿರಣ್ ಕುಮಾರ್ ಅವ್ರನ್ನ ಕಳ್ಕೊಂಡು ಟಿಕೆಟ್ ಕೊಟ್ಟರು. ನಾವು ಮಂತ್ರಿ ಮಾಡೋದು ಪಕ್ಷ ನಿರ್ಧಾರ ಮಾಡಿದ್ಕೆ ಅವ್ರು ಮಂತ್ರಿ ಆದ್ರಿ. ಇಲ್ಲಿ ಅವರೇ ನಮ್ಮ ಪಾರ್ಟಿಯನ್ನು ಯಾವುದು ಬಾವುಟ ಕಟ್ಟಿರಲಿಲ್ಲ. ಬಿಜೆಪಿ ಗೊತ್ತಿಲ್ಲ ನಿಮಗೆ. ಅಲ್ಲ, ಅನಗತ್ಯವಾಗಿ ಮಾಡ್ತಾರೋ ಇಲ್ಲ ವೈಯಕ್ತಿಕವಾಗಿ ಮಾಡ್ತಾರೋ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಆಸ್ ಎ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ ನಾನು ಎಲ್ಲ ಇಲ್ಲಿ ಜಿಲ್ಲೆಯಲ್ಲಿರೋರಿಗೆ ವಿನಂತಿ ಮಾಡೋದಿಷ್ಟೇ, ಯಾವುದೇ ಒಡಕು ಮಾತುಗಳನ್ನು ಯಾರು ಆಡಬಾರ್ದು. ಪಕ್ಷ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ನೇ 28 ಕ್ಷೇತ್ರದಲ್ಲೂ ನಾವು ಆಗ್ತೇವೆ ಅಂತೇಳಿ. ಅಲಯನ್ಸ್ ಇರ್ಬೋದು, ಪಾರ್ಟ್ನರ್ಗಿರ್ಬೋದು, ಎಲ್ಲರೂ ವಿಶ್ವಾಸ ತಗೊಂಡು ದೇ ವಿಲ್ ಪುಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅದರಿಂದ ನಮ್ಗೆ ನಂಬಿಕೆ ಇದೆ ಪಾರ್ಟಿ ಮೇಲೆ. ಗೆಲ್ಲುವಂಥ ಕ್ಯಾಂಡಿಡೇಟ್ಗೆ ಇಲ್ಲಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಮಾತಾಡೋಕ್ಕೆ ಯಾರಿಗೂ ಹಕ್ಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.